ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿನ್ನೊಲವಿನ ಆಸರೆಯಲ್ಲಿ ಭಾಗ 105ರ ಪ್ರೋಮೋ. ಇಬ್ಬರು ಹನಿಮೂನ್ಗೆಂದು ಮುಂಬೈಗೆ ಹೊರಟಿದ್ದರು. ಹನಿಮೂನ್ ಮುಗಿಸಿಕೊಂಡು ಬರುವಾಗಲಾದರೂ ತಮ್ಮ ಜೀವನ ಸರಿಹೋಗಲಿ ಎಂದು ಇಬ್ಬರು ಮನಸ್ಸಲ್ಲಿ ಅಂದುಕೊಂಡಿದ್ದಾರೆ. ಸನ್ನಿಧಿಗೆ ಮುಂಬೈ ತಲುಪಿದಾಗ ತುಂಬ ಖುಷಿಯಾಗಿತ್ತು. ಅವಳು ಪುಟ್ಟ ಹುಡುಗಿಯಂತೆ ಎಲ್ಲವನ್ನು ಎಂಜಾಯ್ ಮಾಡಿಕೊಂಡು ನೋಡುತ್ತಿದ್ದಳು. ಅಬ್ಬಾ, ನಾನು ಬೆಂಗಳೂರಲ್ಲೇ ಜಾಸ್ತಿ ಜನ ಇರೋದು ಅಂದ್ಕೊಂಡೆ, ಆದರೆ ಇಲ್ಲಿ ನೋಡಿದರೆ ಬೆಂಗಳೂರಿಗಿಂತನೂ ಜಾಸ್ತಿ ಜನ ಇದ್ದಾರೆ. ಅವಳು ಆಶ್ಚರ್ಯದಿಂದ ಹೇಳಿದ್ದಳು. ಇಲ್ಲಿ ನಾನೇನಾದರೂ ಕಳೆದು ಹೋಗ್ಬಿಟ್ರೆ ಎಂದು ಹೇಳುತ್ತಾ ಅವನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡಳು ಸನ್ನಿಧಿ. ರೂಮ್ ಸೇರಿದ ಬಳಿಕ ಬೀಚ್ಗೆ ಹೋಗುವ ತವಕ ಅವಳಿಗೆ. ಮೊದಲು ಬೀಚ್ಗೆ ಹೋಗೋಣ ಎಂದವಳು ಆತುರ ವ್ಯಕ್ತಪಡಿಸಿದಾಗ, ಸಾನು, ಟ್ರಾವೆಲ್ ಮಾಡಿ ಆಯಾಸ ಆಗಿದೆಯಲ್ಲ, ಮೊದಲು ಹೊಟ್ಟೆಗೆ ಏನಾದರೂ ಹಾಕ್ಕೊಳ್ಳೋಣ, ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಳ್ಳೋಣ, ಆಮೇಲೆ ಬೀಚ್ಗೆ ಹೋಗೋಣ. ಈ ಬಿಸಿಲಿನಲ್ಲಿ ಬೀಚ್ಗೆ ಹೋದರೆ ಆಯಿತು ಎಂದವನು ರೂಮ್ಗೆ ಊಟ ತರಿಸಿದ್ದ. ಆದರೆ ಅವಳ ಆತುರ ತಡೆಯಲಾಗುತ್ತಿಲ್ಲ. ಆದ್ದರಿಂದ ಮಧ್ಯಾಹ್ನ 3 ಗಂಟೆಗೆ ಹೊರಟಿದ್ದರು. ನಮ್ಮ ಸ್ವಿಮ್ಮಿಂಗ್ ಪೂಲ್ಗೆ ಹೋಗಿ ಟ್ರಯಲ್ ನೋಡಿದ ಹಾಗಲ್ಲ. ಬೀಚಲ್ಲಿ ತುಂಬ ಆಳಕ್ಕೆ ಹೋಗಬೇಡ, ಅಲೆಗಳು ಅಪ್ಪಳಿಸುವಾಗ ನಾವು ನೀರಲ್ಲಿ ಕೊಚ್ಚಿ ಹೋಗುವ ಸಾಧ್ಯತೆ ಇದೆ. ನಾನು ಹೇಳಿದ ಹಾಗೆ ಕೇಳ್ತೀನಿ ಅಂದರೆ ಮಾತ್ರ ಬೀಚ್ಗೆ ಕರ್ಕೊಂಡು ಹೋಗೋದು. ನನ್ನ ಕೈ ಬಿಟ್ಟು ಎಲ್ಲೋ ಹೋಗೋ ಹಾಗಿಲ್ಲ ಎಂದು ಪುಟ್ಟ ಮಕ್ಕಳಿಗೆ ಹೇಳುವಂತೆ ಷರತ್ತು ಹಾಕಿದ್ದ ವೇದಾಂತ್. ಅವಳು ಅದಕ್ಕೆ ಸಮ್ಮತಿ ಸೂಚಿಸಿದ ಬಳಿಕವೇ ಅವಳನ್ನು ಬೀಚ್ಗೆ ಕರೆದೊಯ್ದಿದ್ದ. ಬೀಚ್ನಲ್ಲಿ ಆಡಿದ್ದರಿಂದಾಗಿ ಮೈಯೆಲ್ಲ ಉಪ್ಪು ನೀರು, ಮರಳಿನಿಂದಾಗಿ ಅಂಟಾಗಿತ್ತು. ಬೀಚ್ನಿಂದ ಬಂದ ಬಳಿಕ ಸನ್ನಿಧಿ ಸ್ನಾನ ಮುಗಿಸಿ ಟಿವಿ ನೋಡುತ್ತಿದ್ದಳು. ಅವಳು ಚಾನೆಲ್ ತಿರುಗಿಸುತ್ತಾ ಇದ್ದಳು. ಆಗಲೇ ಟಿವಿಯಲ್ಲಿ ಯಾವುದೋ ಸಿನಿಮಾ ದೃಶ್ಯವನ್ನು ನೋಡಿಬಿಟ್ಟಿದ್ದಳು. ಅಲ್ಲಿ ಕಂಡ ದೃಶ್ಯ ಅವಳನ್ನು ಬೆಚ್ಚಿ ಬೀಳಿಸುವಂತೆ ಮಾಡಿತು. ಅವಳು ಗಟ್ಟಿಯಾಗಿ ಕಿರುಚಿಬಿಟ್ಟಿದ್ದಳು. ವೇದಾಂತ್ ಸ್ನಾನ ಮಾಡುತ್ತಿದ್ದ. ಅವನ ಮೈಯಲ್ಲಿ ಸೋಪ್ನ ನೊರೆ ಹಾಗೆಯೇ ಇತ್ತು. ಅವನ ಸ್ನಾನ ಇನ್ನೂ ಆಗಿರಲಿಲ್ಲ. ಸ್ನಾನ ಮುಂದುವರಿಸದೆ ಹಾಗೆ ಮೈ ಮೇಲೆ ಟವೆಲ್ ಸುತ್ತಿಕೊಂಡು ಓಡಿ ಬಂದು ಬಿಟ್ಟಿದ್ದ ವೇದಾಂತ್. ಭಯ, ಆತಂಕದಿಂದಾಗಿ ಅವಳ ಮೈ ನಡುಗುತ್ತಿತ್ತು. ಹಾಗಾದರೆ ಟಿವಿಯಲ್ಲಿ ಯಾವ ದೃಶ್ಯ ನೋಡಿ ಸನ್ನಿಧಿ ಗಾಬರಿಯಿಂದ ಬೆಚ್ಚಿ ಬಿದ್ದಿದ್ದಾಳೆ? ವೇದಾಂತ್ ನೋಡುತ್ತಿದ್ದ. ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.